ಮುಂದಿನ ನಡೆ ಜ್ಞಾನೋದಯ ಆಗಬೇಕು. ಯಾರಿಗೆ ಹೈಕಮಾಂಡಕ್ಕೆ ಇವೇನು ಮಾಡಿದ್ರು, ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕಿದ್ರು. ನಾವು ಏನು ಒಂದು ಟೀಮ್ ಮಾಡಿದ್ದೀವಲ್ಲ, ನಾವೆಲ್ಲ ನಿರ್ಣಯ ಮಾಡಿದ್ದೀವಿ. ಪ್ರತಾಪ್ ಸಿಂಹ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ನಿಂಬಾಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ನಾವೆಲ್ಲ ಸಮುದಾಯದ ಒಬ್ಬೊಬ್ಬರು ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡೀವಿ. ಮುಂದೆ ದೇವರು ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡೋದು, ಲೂಟಿ ಮಾಡೋದಿಲ್ಲ, ಜನ ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಹಿಂದುತ್ವ ರಕ್ಷಣೆ ಮಾಡ್ಬೋದು. ನಾವೆಲ್ಲ ಮಾಡಿದ್ದೀವಿ. ಆದರೆ ವಿಜೇಂದ್ರ ಮತ್ತು ಅವ್ರು ಯಡಿಯೂರಪ್ಪ ಹಠ ಇಡೋದು, ಅಮಿತ್ ಶಾ ಮುಂದೆ ಕೊಟ್ಟು ಯತ್ನಾಳ್ ಹೊರಗೆ ಹಾಕದಿದ್ದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ, ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ, ಈ ರೀತಿ ಅಪಪ್ರಚಾರ ಏನು ಮಾಡಿದ್ರಲ್ಲ, ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡಿದೆ. ಅದು ಉಚ್ಚಾಟನೆ ಇವತ್ತು ಅವರಿಗೆ ಮ್ಯಾಗಿನವರಿಗೆ ಗೊತ್ತಾಗಿದೆ. ಅಮಿತ್ ಶಾ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ, ಇದೊಂದು ಭಾಳ ಬ್ಲಂಡರ್ ಮಿಸ್ಟೇಕ್ ನಾನು ಯತ್ನಾಳ್ ಹೊರಗೆ ಹಾಕಿದ್ದಾರೆ. ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ, ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ, ಅಲ್ಲಿ ಔಷಧಕ್ಕೂ ನಮ್ಮ ಜನಾಂಗ ಇಲ್ಲ. ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ, ಅಲ್ಲಿ ಸಿಕ್ಕಂಥ ಹಿಂದುಳಿದವರು, ಒಕ್ಕಲಿಗರು, ದಲಿತರು ಏನು ಸಮುದಾಯ ಅದಾವಲ್ಲ, ಅವರು ನಿನ್ನೆ ಸುಮಾರು 10ರಿಂದ 15 ಸಾವಿರ ಜನ ಏನು ಕೂಡಿದವರು, ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ, ಹಿಂದುತ್ವ ರಕ್ಷಣೆಗಾಗಿ. ಯತ್ನಾಳ ಮುಖ್ಯ ಇಲ್ಲ, ಯತ್ನಾಳ ಯಾವ ಜಾತಿ ಮುಖ್ಯ ಇಲ್ಲ, ಯತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ. ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ. ನಾನೇನು ಒಂದು ದುಡ್ಡು ಖರ್ಚು ಮಾಡಿಲ್ಲ, ಯಾರಿಗೂ ಚಹಾ ಕೊಡಿಸಿಲ್ಲ, ಊಟ ಮಾಡಿಸಲ್ಲ, ಬಸ್ಸುಗಳು ಕಳಿಸಲ್ಲ, ಏನು 500 ರೂಪಾಯಿ ಕೊಟ್ಟಿಲ್ಲ. ಇದು ಏನು ತೋರಿಸ್ಕೊಡ್ತದಂದರೆ ಕರ್ನಾಟಕದಲ್ಲಿ 2028ಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ. ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕ ಜನ 184 MLA ಕೊಟ್ಟಿದ್ರಲ್ಲ, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ. ಅಂದರೆ ಸರ್, ಈಗ ಪರ್ಯಾಯ ಶಕ್ತಿ ಮತ್ತು ಟೀಮ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪರ್ಯಾಯವಾದಂಥ ಒಂದು ಶಕ್ತಿಯನ್ನು ಕರ್ನಾಟಕದಲ್ಲಿ ಯತ್ನಾಳ್ ಅವರು ಹುಟ್ಟಾಕ್ತಾ ಇದ್ದಾರಲ್ಲ, ಬಿಜೆಪಿ JDS ಕಾಂಗ್ರೆಸ್ನ ಹೊರತುಪಡಿಸಿ. ನೋಡಿ, ನಮ್ಮದು ಈ BJPಯನ್ನು ರಿಪೇರಿ ಮಾಡಿ ಬೇಕಿತ್ತಿದೆ. BJPಯಲ್ಲಿ ಇದೇನು ಕುಟುಂಬಶಾಹಿ ಬಂದುಬಿಟ್ಟಿದಲ್ಲ, ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ, ನೀವು ಎಷ್ಟು ಕೇಸ್ ಇದೆ ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು? ಹಾಂ, ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದರೆ BJP ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ, ನಾ ಖಾವುಂಗ ನಾ ಖಿಲಾವುಂಗ, ನಾನು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ. ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು. ಅದ್ರ ಜೊತೆಗೆ BJPಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಏನಾದ್ರು ಇಲ್ಲಿ ಕ್ರಮ ತೊಗೊಂಡು ಇಡೀ ಲಿಂಗಾಯತ ಸಮುದಾಯ BJPಯಿಂದ ದೂರ ಆಗ್ತದೆ ಅನ್ನೋಂಥ ಭಯ ಹೊತ್ತಿಸಿ ಏನು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ. ನಾವು ಜಾತಿ ನೋಡೋದಿಲ್ಲ, ಯಾವ ಉತ್ತರ ಕರ್ನಾಟಕ ನೋಡೋದಿಲ್ಲ, ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನುವಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿಕೆ ಪ್ರಶ್ನೆ ಅದಲ್ಲ ಸರ್. ಈಗ ರಿಪೇರಿ ಆಗದೆ ಇದ್ರೆ ವಾಟ್ ನೆಕ್ಸ್ಟ್? ರಿಪೇರಿ ಆಗದೆ ಇದ್ದರೆ ಹೇಳಿಬಿಟ್ಟಿದ್ದಿಲ್ಲ ನಾವು, ಪಕ್ಷ ಕಟ್ಟುವುದು ಖಚಿತ, 28ಕ್ಕೆ ನಮ್ಮ ಸರ್ಕಾರ ಬರೋದು ನಿಶ್ಚಿತ, ರಾಜ್ಯದ ಜನರಿಗೆ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ. ನಮ್ಮದೇ ಸರ್ಕಾರ ಬರ್ತದೆ.